ಮೂಡ ಹಗರಣ ಸರ್ಕಾರದ ವಿರುದ್ಧ ವಿಪಕ್ಷ ಸಮರವನ್ನ ಸಾರಿದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಂದ ಅಹೋರಾತ್ರಿ ಧರಣಿ ನಡೆಯುತ್ತಿದೆ. ಮೂಡ ಹಗರಣವನ್ನ ಖಂಡಿಸಿ ವಿಪಕ್ಷದಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇವತ್ತಿನಿಂದ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಆರಂಭ ಮಾಡಿವೆ. ಸದನದ ಒಳಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೋಸ್ಟರ್ ಅನ್ನ ಹಿಡಿದು ಘೋಷಣೆ ಕೂಗ್ತಾ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ವಿಧಾನಸಭೆಯಲ್ಲಿ ಪೋಸ್ಟರ್ ಅನ್ನ ಹಿಡಿದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭಜನೆಯನ್ನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಮೂಡ ಅಕ್ರಮವನ್ನ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ. ಅನ್ಯಾಯಕಾರಿ ಬ್ರಹ್ಮ ನಮ್ಮ ಸಚೇತನ ಭೋಜೇಗೌಡ್ರೆ ಏನೇನ್ ಗೋವಿಂದ ಆಗಿದೆ? ವಾಲ್ಮೀಕಿ ಆಗಿದೆ. ಇವತ್ತು ವಿಧಾನಸಭೆಯಲ್ಲಿ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನ ಕೊಡಲಿಲ್ಲ. ಹಾಗಾಗಿ ಈ ಒಂದು ಚರ್ಚೆಯ ವಿಚಾರಕ್ಕೆ ಯಾವ ರೀತಿಯಾಗಿ ನೀವು ಅನುಮತಿಯನ್ನ ನಿರಾಕರಿಸಿದ್ರಿ ಅಂತ ಹೇಳಿ ವಿಪಕ್ಷ ನಾಯಕರು ಸದನದಲ್ಲೇ ಸ್ಪೀಕರ್ ಅವರನ್ನ ಪ್ರಶ್ನೆ ಮಾಡಿದ್ರು. ಇದು ನ್ಯಾಯಾಂಗ ತನಿಖೆಯಲ್ಲಿ ಇದೆ, ತನಿಖೆ ನಡೀತಾ ಇದೆ, ಏನಾದರೂ ದಾಖಲೆ ಇದ್ರೆ ಅಲ್ಲಿಗೆ ತಗೊಂಡೋಗಿ ಕೊಡಿ ಅಂತ ಹೇಳಿ ಸ್ಪೀಕರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ಖಂಡಿಸಿ ಇವತ್ತಿನಿಂದಲೇ ಅಹೋರಾತ್ರಿ ಧರಣಿಯನ್ನ ಮಾಡುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತವೆ. ಅಂತೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸದನದಲ್ಲಿ ಈಗಾಗಲೇ ಭಜನೆಯ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೂ ಮುನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿವಿ9 ಜೊತೆಗೆ ಮಾತನಾಡಿದ್ರು. ಆರ್ ಅಶೋಕ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ. ನಿಮ್ಮ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಅಹೋರಾತ್ರಿ ಧರಣಿಯನ್ನ ನೀವು ಮತ್ತೆ ಜೆಡಿಎಸ್ ಆರಂಭಿಸಿದಿರಿ. ಈಗ ನಾಳೆಗೆ ಸದನ ಬಹುತೇಕ ಅನಿರ್ದಿಷ್ಟ ಮುಕ್ತಾಯವಾಗಂತ ಸಾಧ್ಯತೆಗಳು ಕೂಡ ಇದೆ. ಮುಂದೆ ಏನು ಮಾಡ್ತೀರಿ? ಮತ್ತೆ ಇಲ್ಲ, ನನಗೆ ಅನಿಸುತ್ತೆ ನಾಳೆನೂ ಇದೆ, ನಾಡ್ದು ಇದೆ ಅಧಿವೇಶನ. ಕಾಂಗ್ರೆಸ್ ಅವ್ರಿಗೆ ದಮ್ಮಿದ್ರೆ ನಾಳೆನೂ ಅಧಿವೇಶನ ನಡೆಸಬೇಕು, ನಾಡ್ದು ನಡೆಸಬೇಕು, ಇನ್ನೊಂದು ವಾರ ಮುಂದೂಡಿ ಇವರು ತಪ್ಪಿತಸ್ಥರಲ್ಲ, ನಾನು ಮೂಡ ಹಗರಣದಲ್ಲಿ 3-4 ಸಾವಿರ ಕೋಟಿ ನುಂಗಿಲ್ಲ ಅಂತ CM ಅವರು ಅದು ಸದನದಲ್ಲಿ ಬಂದು ಹೇಳಬೇಕು. ಅದಕ್ಕೆ ದಾಖಲೆಗಳನ್ನು ಕೊಡಬೇಕು.
ನಾವು ದಾಖಲೆಗಳನ್ನು ತಂದಿದ್ದೀರಿ. ಹೆಂಗೆ CM ಅವರು ಲೂಟಿ ಮಾಡಿದ್ದಾರೆ ಮೂಡಾದಲ್ಲಿ ಅನ್ನೋದು ದಾಖಲೆಗಳನ್ನು ತಂದಿದ್ದೀರಿ. ನಮ್ಮ ದಾಖಲೆಯನ್ನು ಕೊಡುವಂಥದ್ದಕ್ಕೆ ಸ್ಪೀಕರ್ ಅವರು ಇವತ್ತು ಅವಕಾಶವನ್ನು ನಿರಾಕರಿಸಿದ್ದಾರೆ. ಸರ್ಕಾರನೂ ಕೂಡ ಪಲಾಯನ ಮಾಡಿ ಓಡೋಗಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಇವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಲೂಟಿ ಮಾಡಿದ್ದಾರೆ, ಅದಕ್ಕೋಸ್ಕರ ಪಲಾಯನ ಮಾಡಿದ್ದಾರೆ. ಇದ್ರ ವಿರುದ್ಧ ಹಗಲು ರಾತ್ರಿ ಧರಣಿಯನ್ನು ಮಾಡಿದ್ದೀರಿ. ನಾನು ವಿರೋಧ ಪಕ್ಷದ ನಾಯಕನಾದ ಮೇಲೆ ಮೊದಲ ಹಗಲು ರಾತ್ರಿ ಧರಣಿ ಇದು. ಇದಾದ ನಾವು ಹೊರಗಡೆನೂ ಸಹ ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ, ನಮ್ಮ MLAಗಳ ಜೊತೆ ಚರ್ಚೆ ಮಾಡಿ ಆ ಹೋರಾಟ ಹೇಗಿರಬೇಕು, ಎಲ್ಲಿಂದ ಎಲ್ಲಿವರೆಗೂ, ಬೆಂಗಳೂರಿಂದ ಮೈಸೂರುವರೆಗೂ ಮಾಡಬೇಕಾ, ಎಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ. ಇವತ್ತು ನೀವು ಇಡೀ ದಿನ ಸದನದಲ್ಲಿ ಹೋರಾಟ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಸದನದಲ್ಲಿ ಉಪಸ್ಥಿತರಿದ್ದರು. ಆದರೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಏನು ಕೂಡ ನಿಮಗೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇಲ್ಲ, ಮುಖ್ಯಮಂತ್ರಿಗಳು ಫುಲ್ ಗಪ್ಚಿಪ್. ಯಾಕಂದರೆ ಬಾಯಿ ಬಿಟ್ಟರೆ ಅದರೆಲ್ಲ ರೆಕಾರ್ಡ್ಗೆ ಹೋಗ್ತೈತೆ. ರೆಕಾರ್ಡ್ಗೆ ಹೋಗಬಾರ್ದು ಅಂತ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಆತ್ಮಸಾಕ್ಷಿ ಕರೆಕ್ಟಾಗಿದ್ದಿದ್ರೆ, ನಾನು ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಆರಾಮ್ಸೆ ಮಾತಾಡ್ತಾಯಿದ್ರು. ಅವ್ರ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋದರಿಂದ ಆತ್ಮಸಾಕ್ಷಿ ಒಪ್ಪದೇ ಇರೋದರಿಂದ ಅವರು ಸೈಲೆಂಟಾಗೆ ಕೂತಿದ್ರು. ಅವ್ರು ನೋಡಿದ್ರೆ ಗೊತ್ತಾಗ್ತೈತೆ ಪಾಪ ಇದರಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಿ, ಹೊರಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು, ಇದು ನಮ್ಮ ಡಿಮ್ಯಾಂಡ್. ಈಗ ಸ್ಪೀಕರ್ ಅವರ ಇವತ್ತಿನ ನಿಮ್ಮ ನಿಲುವಳಿಯನ್ನು ತಿರಸ್ಕಾರ ಮಾಡಿ ರೂಲಿಂಗ್ ಕೊಟ್ಟಿರುವಂಥದ್ದು, ನಿನ್ನೆ ಇಡಿಗೆ ಅವರು ಅನುಮತಿಯನ್ನು ಕೊಟ್ಟಿದ್ರು, ಚರ್ಚೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನೀವು ತಂದಂಥ ನಿಲುವಳಿನ ತಿರಸ್ಕಾರ ಮಾಡಿ ರೂಲಿಂಗ್ ಕೊಟ್ಟಿರೋದಕ್ಕೆ ಏನು ಹೇಳ್ತೀರಿ? ಕಾಂಗ್ರೆಸ್ ಅವರು ಏನೇನೋ ನಿಲುವಳಿ ತಂದಿದ್ದಾರೋ, ED ಇರ್ಬೋದು, ಬೋವಿ ನಿಗಮದ ಹಗರಣ ಇರ್ಬೋದು, ಇವೆಲ್ಲವನ್ನ ಪರ್ಮಿಷನ್ ಕೊಟ್ಟರು. ನಮಗೆ ಪರ್ಮಿಷನ್ ಕೊಡಲಿಲ್ಲ. ಅಂದರೆ ಸ್ಪೀಕರ್ ಅವರು ಪಾರ್ಶಾಲಿಟಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಜನಗಳಿಗೂ ಗೊತ್ತಾಗಬೇಕು. ಈಗ ನೀವು ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರಿ. ಸರ್ಕಾರ ಕೊಡುವಂಥ ವ್ಯವಸ್ಥೆ, ನಮಗೆ ರಾತ್ರಿ ಊಟದ ವ್ಯವಸ್ಥೆ, ಹಾಸಿಗೆ ವ್ಯವಸ್ಥೆ, ಇದನ್ನೆಲ್ಲ ಕೊಡೋದಕ್ಕೆ ಮುಂದೆ ನೀವು ಅದನ್ನು ಸ್ವೀಕಾರ ಮಾಡ್ತೀರಾ? ಯಾರು ದುಡ್ಡಲ್ಲಿ ಕೊಡ್ತಾರೆ? ವಾಲ್ಮೀಕಿ ಹಗರಣ ಲೂಟಿ ಮಾಡಿರೋದು ಕೊಡ್ತಾರೆ, ಮೂಡಾದಲ್ಲಿ ಲೂಟಿ ಮಾಡಿರೋದು ಕೊಡ್ತಾರೆ. ಅಲ್ಲಿ ಲೂಟಿ ಮಾಡಿರೋ ಹಣದಲ್ಲಿ ನಾವೇ ತಗೋಬೇಕು. ಅದಕ್ಕೆ ನಾವು ಸ್ಪೀಕರ್ ಅವರ ಬೇಡಿಕೆಯನ್ನು ರಿಜೆಕ್ಟ್ ಮಾಡಿದ್ದೀರಿ. ನಾವೇ ಸ್ವಂತ ನಮ್ಮ ದುಡ್ಡಲ್ಲೇ ನಾವೇ ಊಟ ವ್ಯವಸ್ಥೆಯನ್ನು ನಾವೇ ಮಾಡ್ಕೊತೀರಿ. ಈ ಸರ್ಕಾರದ ಯಾವುದೇ ಸವಲತ್ತು ಬೇಕಾಗಿಲ್ಲ. ನಾವು ಹೋರಾಟವನ್ನು ಮುಂದುವರಿಸ್ತೀರಿ. ನಾಳೆನೂ ಕೂಡ ಧರಣಿಯನ್ನು ಮುಂದುವರಿಸ್ತೀರಿ. ಅಹೋರಾತ್ರಿ ಧರಣಿ ನಾಳೆನೂ ಕಂಟಿನ್ಯೂ ಆಗ್ತದೆ. ಈಗ ಸದನ ಮುಕ್ತಾಯವಾದ ಬಳಿಕ ಮತ್ತೆ ನೀವು ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ? ಮೈಸೂರಿಗೆ ಬೆಂಗಳೂರಿನಿಂದ ಪಾದಯಾತ್ರೆ ಮುಖಾಂತರ ಹೋಗುವಂಥ ಚರ್ಚೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಲವಾರು ಸಲಹೆಗಳು ಬಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಮಾಡಬೇಕು ಅಂತ. ಅದೆಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ, ನಮ್ಮ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡ್ತೀರಿ. ಹೋರಾಟವನ್ನು ಮುಂದುವರಿಸ್ತೀರಿ. ಮತ್ತು NDA ಹೋರಾಟ ಇದು. BJP ಮತ್ತು JDS ಒಟ್ಟಿಗೆ ಹೋರಾಟವನ್ನು ವಿಧಾನಸಭೆ ಒಳಗಡೆ ಹೊರಗಡೆ ಮಾಡ್ತೀರಿ. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನ್ನೆರಡು TV9 ಬೆಂಗಳೂರು. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಅಹೋರಾತ್ರಿ ಧರಣಿ ಆರಂಭ ಆಗೋಕ್ಕೂ ಮುನ್ನವೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ರು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವೇನು ಆಗ್ರಹ ಪಡಿಸ್ತಾ ಇದ್ದೀವಿ ಅಂದರೆ CBI ತನಿಖೆ ಆಗಬೇಕು. ಜೊತೆಗೆ ಇದರಲ್ಲಿ ನೇರ ಆರೋಪಿತರಾಗಿರುವುದು CM ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹ ಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಾರ ಅಧಿವೇಶನವನ್ನ ವಿಸ್ತರಣೆ ಮಾಡಿ ಅಂತಲೂ ಅವರು ಕೇಳಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಒಂದು ಕಡೆ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಧರಣಿ ನಡೀತು BJP JDS ನಾಯಕರಿಂದ ಅಂತ. ಇವತ್ತಿನ ಮಟ್ಟಿಗೆ ಈಗಂತೂ ಅಹೋರಾತ್ರಿ ಧರಣಿ ಮಾಡಾಕತ್ತೀವಿ. ನಾಳೆ ಬೆಳಗ್ಗೆ ಮತ್ತು ಸ್ಪೀಕರ್ ಕಡೆ ಮಾತಾಡ್ತೀವಿ. ಸ್ಪೀಕರ್ ನಾಳೆ ಏನಾರ ಡಿಸ್ಕಷನ್ಗೆ ಅಲೋ ಮಾಡಿದ್ರಂತಂದ್ರೆ ನ್ಯಾಚುರಲಿ ಧರಣಿ ಡಿಸ್ಕಂಟಿನ್ಯೂ ಮಾಡಿ ಡಿಸ್ಕಷನ್ದಲ್ಲಿ ಭಾಗವಹಿಸ್ತೇವೆ. ಮತ್ತು ಇವತ್ತಿನಂಗೆ ಹೆದರಿ ನಾಳೆ ಡಿಸ್ಕಷನ್ಗೆ ಅಲೋ ಮಾಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಅಹೋರಾತ್ರಿ ಧರಣಿ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀವಿ. ಕರ್ನಾಟಕ ರಾಜ್ಯದಾಗ ಹಿಂದೆಂದೂ ಆಗದಂಥ ದೊಡ್ಡ ಹಗರಣ ಐತಿ, 4,000 ಕೋಟಿ ಹಗರಣ. ಇದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮನೆಯವರು ಡೈರೆಕ್ಟ್ಲಿ ಇನ್ವಾಲ್ವ್ ಅದಾರ. ಸೊ ಈಗ ಅದಕ್ಕೆ ಈ ರೀತಿ ಇವತ್ತು ಇಡೀ ರಾಜ್ಯದ ಜನತೆ ಕುತೂಹಲದಿಂದ, ಕಾತರದಿಂದ, ಒಂದು ರೀತಿ ಆತಂಕದಿಂದ ನೋಡ್ತಾ ಇದೆ. ಹೌದೇನಪ್ಪ, ನಮ್ಮ ಮುಖ್ಯಮಂತ್ರಿ ಇದ್ರಾಗ ಇನ್ವಾಲ್ವ್ ಅದಾರೇನೋ ಅಂತೇಳಿ. ಅದ್ರ ಬಗ್ಗೆ ಈಗ ಚರ್ಚೆ ಆತಂದ್ರೆ ಮುಖ್ಯಮಂತ್ರಿಗಳಿಗೊಂದು ಅವಕಾಶ ಸಿಗ್ತೈತಿ ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ. ಅವರು ಅಷ್ಟು ಕ್ಲೀನಾಗಿ ಇದ್ರಂತಂದ್ರೆ ಇಲ್ಲಿ ಫ್ಲೋರ್ ಆಫ್ ದ ಹೌಸ್ದಲ್ಲಿ ಡಿಸ್ಕಷನ್ ಮಾಡಲಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಲಿ. ಆದ್ರೆ ಅದನ್ನು ಮಾಡೋದು ಬಿಟ್ಟು ಡಿಸ್ಕಷನ್ನ ಮಾಡ್ದಂಗೆ ಸ್ಪೀಕರ್ ಥ್ರೂ ಡಿಸ್ಕಷನ್ ಮಾಡ್ದಂಗೆ ಅಲೋ ಮಾಡ್ತಾ ಇರೋದು ಇದು ಅವ್ರ ಏನು ಸರ್ಕಾರ
ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರನ ಎತ್ತಿ ಹಿಡಿತಕ್ಕಂಥದ್ದಕ್ಕೆ ಅವಕಾಶ ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡನೀಯ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇದರಲ್ಲಿ ಹಲವಾರು ಜನ ಇದರಲ್ಲಿ ಪಾತ್ರರಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ವಿಧಾನಸಭೆಯಲ್ಲಿ ವಿಪಕ್ಷಗಳ ಅಹೋರಾತ್ರಿ ಧರಣಿ. ಇದೇ ವೇಳೆ ಬಿಜೆಪಿ ಶಾಸಕ ಧೀರಜ್ ಮುನಿರಾಜುಗೆ ಡಿಸಿಪಿ ಆವಾಜನ್ನ ಹಾಕಿದ್ದಾರೆ. ಧರಣಿಗೂ ಮುನ್ನ ಆಗಿರುವಂತಹ ಘಟನೆ ಇದು. ವಿಧಾನಸೌಧ ಡಿಸಿಪಿ ಕರಿ ಬಸವನಗೌಡ ಅವರಿಂದ ಆವಾಜ್, ಒಳಗೆ ಬಿಡಲ್ಲ, ಆ ಕಡೆ ಹೋಗು ಅಂತ ಹೇಳಿದ್ದಾರೆ ಡಿಸಿಪಿ. ಶಾಸಕ ಅಂತ ಗೊತ್ತಾದ ಬಳಿಕ ಡಿಸಿಪಿ ಕ್ಷಮೆ ಯಾಚಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಶಾಸಕ ಅಂತ ಗೊತ್ತಾದ ಮೇಲೆ ಡಿಸಿಪಿ ಕ್ಷಮೆಯಾಚಿಸಿರೋದು. ನಾನು ಶಾಸಕ ಎಂದು ಡಿಸಿಪಿಗೆ ಶಾಸಕರು ಎಚ್ಚರಿಕೆಯನ್ನು ಕೊಡ್ತಾರೆ. ವಿಧಾನಸಭೆಯ ಪೂರ್ವ ಭಾಗದ ಬಾಗಿಲು ಮುಚ್ಚಿದ್ದ ಹಿನ್ನೆಲೆಯಲ್ಲಿ ಒಳಗೆ ಹೋಗೋದಕ್ಕೆ ಬಾಗಿಲನ್ನು ಶಾಸಕರು ಬಡಿತಾ ಇದ್ರು. ಆಗ ಶಾಸಕರು ಅನ್ನೋದು ಗೊತ್ತಾಗದೆ ಡಿಸಿಪಿ ಒಳಗಡೆ ಬಿಡಲ್ಲ, ಆ ಕಡೆ ಹೋಗು ಅಂತ ಗದರಿದ್ದಾರೆ. ಧೀರಜ್ರನ್ನ ಬಿಟ್ಟ ಬಳಿಕ ಡಿಸಿಪಿಗೆ ಆರ್ ಅಶೋಕ್ ಅವರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಾಗಿಲನ್ನ ತೆರೆದಿಡಿ, ಬಾಗಿಲ ಬಳಿ ಕಾಯ್ತಾ ಇರಿ ಅಂತ. ಪಾಕಿಸ್ತಾನ ಜೈ ಅನ್ನೋರಿಗೆಲ್ಲ ಬಿಡ್ತೀರಾ ಇಲ್ಲಿ? ಪಾಕಿಸ್ತಾನ ಜಿಂದಾಬಾದ್. ನಾವು ಓಡಾಡೋಕ್ಕೆ ರಿಸ್ಟ್ರಿಕ್ಷನ್, ನಮಗೆ ರಿಸ್ಟ್ರಿಕ್ಷನ್ ಆಗಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಎಲ್ಲ ಓಡಾಡ್ಬೋದು, ನಾವೆಲ್ಲೂ ಓಡಾಡಕ್ಕಾಗಲ್ಲ. ರಿಸ್ಟ್ರಿಕ್ಷನ್ ಜೈಲ ಇದು, ವಿಧಾನಸೌಧ ಇದು, ಹೆಂಗೆಲ್ಲ ಮತ್ತೆ ಕಟ್ಟಿರೋದು. ಈ ದೌರ್ಜನ್ಯ ಎಲ್ಲ ಮಾಡಬಾರ್ದು. ಬೇಡ, ಬಹಳ ದಿನ ನಡೆಯಲ್ಲ. ಇವತ್ತು ನೀವು ಎಷ್ಟು ದಿನ ಇರ್ತೀರೋ, 1 ವರ್ಷ 2 ವರ್ಷ. ಹುಷಾರ್, ಎಚ್ಚರಿಕೆ ಇದೆಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಅಹೋರಾತ್ರಿ ಧರಣಿ ಆರಂಭ ಆಗಿದೆ, ಹೇಗ್ ನಡೀತಾ ಇದೆ ಅಂತ ಹೇಳಿ ಸದ್ಯದ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಕಿರಣ್. ಮಧುಶ್ರೀ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಮನೆಗಳಲ್ಲೂ ಕೂಡ ವಿಪಕ್ಷಗಳ ಅಹೋರಾತ್ರಿ ಧರಣಿ ಮುಂದುವರಿದಿದೆ. ಈಗಾಗಲೇ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಶಾಸಕರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಮಾಡಿಕೊಡಲಾಗಿದೆ. ಸರ್ಕಾರದ ವತಿಯಿಂದ ಬೇಕಾಗಿರುವಂತಹ ಊಟದ ವ್ಯವಸ್ಥೆ ಮತ್ತು ರಾತ್ರಿ ಮಲಗೋದಕ್ಕೆ ಬೇಕಾಗಿರುವಂತಹ ಹಾಸಿಗೆ ಮತ್ತಿತರ ವ್ಯವಸ್ಥೆಗಳನ್ನು ಕೂಡ, ಫ್ಯಾನ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಆದರೆ ಈ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಿರುವಂತಹ ವಿಪಕ್ಷದ ಸದಸ್ಯರು ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ, ಈಗಾಗಲೇ ಲೂಟಿ ಹೊಡೆದಿರುವಂತಹ ದುಡ್ಡಿನಲ್ಲಿ ಕೊಡುವಂತಹ ವ್ಯವಸ್ಥೆ ನಮಗೆ ಬೇಡ ಅನ್ನುವಂತಹ ರೀತಿಯಲ್ಲಿ ತಿರಸ್ಕಾರ ಮಾಡಿ ತಮ್ಮದೇ ಆದಂತಹ ವ್ಯವಸ್ಥೆಯನ್ನು ಕೂಡ, ಅಂದ್ರೆ ಊಟ ತಿಂಡಿ ಮತ್ತಿತರ ವ್ಯವಸ್ಥೆಗಳನ್ನು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮಾಡಿಕೊಂಡಿದ್ದಾರೆ. ಇಲ್ಲಿ ಸಂಜೆ ವೇಳೆಗೆ ಸದನ ಮುಂದೂಡಲ್ಪಟ್ಟ ಬಳಿಕ ಸದನದ ಒಳಗೆ ಉಳಿದಂತಹ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಸದನದಲ್ಲೇ ಒಂದಷ್ಟು ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಕಲಾಪ ನಡೆಯುತ್ತಿದ್ದಂತಹ ಸಂದರ್ಭಕ್ಕೆ ಯಾವ ರೀತಿ ಅವರು ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿ ಧಿಕ್ಕಾರಗಳನ್ನ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನು ಮಾಡಿದ್ರು, ಅದೇ ರೀತಿ ಸದನ ಮುಂದೂಡಲ್ಪಟ್ಟ ಬಳಿಕ ಕೂಡ ತಮ್ಮ ಅಹೋರಾತ್ರ ಧರಣಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಈ ಸಂದರ್ಭಕ್ಕೆ ಅವರು ಒಂದಷ್ಟು ಹೊತ್ತು ಭಜನೆಯನ್ನ ಮಾಡಿರುವಂಥದ್ದು, ತಾಳವನ್ನು ಬಡಿದಿರುವಂಥದ್ದು, ಈ ರೀತಿಯಾದಂತಹ ಪ್ರತಿಭಟನೆ ಕೂಡ ಮಾಡಿದ್ರು. ವಿಧಾನಸಭೆಯ ಪ್ರವೇಶದ್ವಾರದ ಮೆಟ್ಟಿಲುಗಳ ಮೇಲೆ ಕುಳಿತು ಭಜನೆಯನ್ನು ಮಾಡಿ, ನೃತ್ಯವನ್ನು ಕೂಡ ಮಾಡಿ ಕೆಲವು ಶಾಸಕರು ಪ್ರತಿಭಟನೆಯನ್ನು ಮಾಡಿದ್ರು. ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಭಜನೆಯನ್ನು ಮಾಡುತ್ತಾ ವಿಧಾನಸೌಧದ ಮೊದಲ ಮಹಡಿಯ ಕಾರಿಡಾರ್ನಲ್ಲಿ ಒಂದು ಸುತ್ತು ಹಾಕುವ ಮುಖಾಂತರವೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಯಾವ ರೀತಿ ವಿಧಾನಸಭೆ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ರು, ಅದೇ ರೀತಿ ವಿಧಾನ ಪರಿಷತ್ನಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಭಜನೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು. ಈಗಾಗಲೇ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಊಟವನ್ನ ಮಾಡಿ ಮಲಗಿರುವಂತಹ ಕೆಲವು ಶಾಸಕರು ನಿದ್ದೆಯನ್ನ ಮಾಡಿದರೆ, ಕೆಲವು ಶಾಸಕರು ಇನ್ನೂ ಕೂಡ ನಿದ್ದೆಯನ್ನ ಮಾಡಿಲ್ಲ. ವಿಧಾನ ಪರಿಷತ್ನಲ್ಲಿ ಹೋಗಿ ಒಂದಷ್ಟು ಹೊತ್ತು ಮಾತುಕತೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲೂ ಕೂಡ ತೊಡಗಿದ್ದಾರೆ. ಕೆಲವು ಶಾಸಕರು ಈಗಾಗಲೇ ನಿದ್ದೆಗೆ ಜಾರಿದ್ದಾರೆ. ಹೀಗಾಗಿ ಸರ್ಕಾರದ ಕಡೆಯಿಂದ ಅಹೋರಾತ್ರಿ ಧರಣಿ ವಿಪಕ್ಷಗಳು ಮಾಡ್ತಿರುವಂತಹ ಕಾರಣಕ್ಕಾಗಿ ಎಲ್ಲಾ ರೀತಿಯಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ಎರಡೂ ಮನೆಗಳಲ್ಲೂ ಕೂಡ ಮುಂದುವರಿಸಿದ್ದಾರೆ. ನಾಳೆಯೂ ಕೂಡ ಸದನದಲ್ಲಿ ಪ್ರತಿಭಟನೆ ಮುಂದುವರಿಯುತ್ತೆ. ನಾಳೆ ಒಂದು ವೇಳೆ ನಾಡಿದ್ದಕ್ಕೆ ಸದನ ಮುಂದುವರಿದರೆ ನಾಳೆಯೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ. ಹೀಗಾಗಿ ಈ ಸಂದರ್ಭಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಧರಣಿಯಲ್ಲಿ ವಿಪಕ್ಷಗಳ ಸದಸ್ಯರು ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.